ಜನೌಷಧಿ ಮಳಿಗೆ ಇನ್ನು ಮುಂದೆ ಬಂದ್ ಮಾಡುತ್ತಾ ಸರ್ಕಾರ. ಬಡ ರೋಗಿಗಳಿಗೆ ಹಗ್ಗದ ಬೆಲೆಯಲ್ಲಿ ಸಿಗುತ್ತಿದ್ದ ಔಷಧಿ ಮಾತ್ರೆಗಳು ಇನ್ನೂ ಸಿಗಲ್ವಾ? ಜನೌಷಧಿ ಮಳಿಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಇರುವುದೇ ತಪ್ಪೆ? ಜನೌಷಧ ಮಳಿಗೆ ಇನ್ನು ಮುಂದೆ ಬಂದ್ ಮಾಡುತ್ತಾ ಸರ್ಕಾರ ಎನ್ನುವ ಕೌತುಕ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಬಡ ರೋಗಿಗಳಿಗೆ ಹಗ್ಗದ ಬೆಲೆಯಲ್ಲಿ ಸಿಗುತ್ತಿದ್ದ ಔಷಧಿ ಮಾತ್ರೆಗಳು ಇನ್ನೂ ಸಿಗುವುದಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 20 ರೂಪಾಯಿಗೆ ಸಿಗುವ ಮಾತ್ರೆ ಇನ್ನು ಮುಂದೆ 200 ರೂಪಾಯಿ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಹಾಗಾಗಿ ಜನೌಷಧಿ ಕೇಂದ್ರಗಳನ್ನ ಉಳಿಸಿಕೊಳ್ಳಬೇಕು ಎಂದು ರೋಗಿಗಳು ಹಾಗೂ ಸಾರ್ವಜನಿಕರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಗೃಹ ಸಚಿವರ ಕ್ಷೇತ್ರದಲ್ಲೇ ಔಷಧಿಗಳಿಗಾಗಿ ರೋಗಿಗಳು ಪರದಾಡ್ತಾರೆ ಅಂದ್ರೆ ಮುಂದೆ ಕತೆ ಏನು ಅನ್ನೋದು ಕೂಡ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಕೊರಟಗೆರೆಯ ಜನೌಷಧಿ ಮಳಿಗೆಯಲ್ಲೂ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಮಾತನಾಡಿದ್ರು. ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ಯಾರಿಗೆ ಏನು ಪ್ರಯೋಜನ ಆಗುತ್ತೆ? ಹಲವು ಜಿಲ್ಲೆಗಳ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿರುವ ಜನ ಔಷಧಿ ಮಳಿಗೆಗೆ ನೋಟಿಸ್ ಕೊಟ್ಟಿರುವ ಅಲ್ಲಿನ ಸಾರ್ವಜನಿಕರ ಆಸ್ಪತ್ರೆಯ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಂದೆ ಶುಗರ್ ಮಾತ್ರ ಬೇಕಾಗಿತ್ತು, ಕೇಳಿದೆ. ಆಯಮ್ಮವ್ರು ಏನು ಹೇಳಿದ್ರು ಅಂದರೆ, ಇದು ಅಂಗಡಿ ಮುಚ್ಚಂಗೆ ಇತ್ತು ಸರ್, ಇನ್ನು ಸಿಗೋದೆಲ್ಲ ಅಲ್ಲೇ ತಗೊಳ್ಳಿ, ಇನ್ನು ಮಾತ್ರ ಅಂಗಡಿ ಮುಚ್ಚಂಗಿದೆ, ಶುಗರ್ ಮಾತ್ರ ಸಿಗಲ್ಲ ಅಂತ. ಇಲ್ಲ, ಇದು ಇರೋವನ್ನ ಕುಡಿಯೋದು ಸರ್. ಅಲ್ಲೋಗಿ ಕೇಳಿದ್ವಿ, ಅಲ್ಲಿ 300 ರೂಪಾಯಿ ಹೇಳಿದ್ರು, ಇಲ್ಲಿ 90 ರೂಪಾಯಿಗೆ ಒಂದು 3 ಸೀಟ್ ಕೊಡೋದು. ಮುಚ್ಚು ಅಂತ ಹೇಳ್ತಾ ಇದಾರೆ ಸರ್. ನಾವು ತೆಗಿಯೋದಿಲ್ಲ ಇನ್ನು ಕೊಟ್ಟು ನೋಡ್ರಿ, ಮೊಬೈಲ್ ನಾಗೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ರೆ ಟ್ಯಾಬ್ಲೆಟ್ ಇಲ್ಲ, ಶುಗರ್ದಿಲ್ಲ, ವೀಸಿಂಗ್ದಿಲ್ಲ, ಆಸ್ತಮ್ದಿಲ್ಲ. ಮುಂಚೆ ಎಲ್ಲ ಕೊಡೋರು, ಇವಾಗೆಲ್ಲ ಮುಚ್ಚಿಬಿಡ್ರಿ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ. ಏನ್ ಮಾಡ್ಬೇಕು? ಅದೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇತ್ತು ನಿಮ್ಮ ಎಲ್ಲ ಮೆಡಿಸಿನ್ ಸಿಗ್ತಾ ಇತ್ತು. ಪಾಪ ಏನ್ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲದ್ದು ಬರ್ಕೊಡೋರು ಡಾಕ್ಟ್ರುಗಳು ಕಡಿಮೆ ರೇಟಿಂದು ತಗೊಂಡು ಏನೋ ಉಪಯೋಗ ಮಾಡ್ಕೊಂತಿದ್ವಿ. ನಾವು ಪ್ರಾಣ ಉಳಿಸ್ಕೊಂತಿದ್ವಿ. ಏನೋ ನಾಳೆಗೆ ಇವತ್ತು ಸಾಯರ್ ನಾಳೆಗೆ ಸಾಯನ ಅಂತ. ಈಗ ಅದು ಇಲ್ಲ ಅಂದ್ರೆ ಇವತ್ತೇ ಸಾಯ್ತೀವಿ, ಇಲ್ಲ ಮೇಂಡ್ ಹಾಕೊಂತೀವಿ ಅಷ್ಟೇನ. ಆಸ್ಪತ್ರೆ ಮುಂದೆ ಮೇಂಡ್ ಹಾಕೊಂತೀವಿ, ಅವ್ರು ಬರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು. ಇಲ್ಲಿ ಎಷ್ಟಕ್ಕೆ ಸಿಗ್ತಾ ಇತ್ತು ಮಾತ್ರ ಅದು ಸರ್? ಇಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ 50 ರೂಪಾಯಿ 100 ರೂಪಾಯಿ ಬೆಲೆ ಬಾಳೋದು, ಇಲ್ಲಿ 5 ರೂಪಾಯಿ 6 ರೂಪಾಯಿ 2 ರೂಪಾಯಿ ಅದು ಇದ್ದಿದ್ದಂಗೆ ಮೆಡಿಸಿನ್ ಮೇಲೆ. ಅಂದ್ರೆ ಬಡವರಿಗೆ ಈ ಅಂಗಡಿ ಬಹಳ ಉಪಕಾರ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಡವರಿಗೆ ಶ್ರೀಮಂತರು ತಗೊಂಡೋಗ್ತಾ ಇದಾರೆ, ಅವರು ತಗೊಂಡೋಗ್ತಾ ಇದಾರೆ. ಅವ್ರ ಮುಂಚೆ ಬರೋದು ದುಡ್ಡು ಉಳಿಸ್ಬೇಕಲ್ಲ, ಅವ್ರು ಬರೋದು. ಬಡವ್ರು ಏನೋ ಸಾಲನ ಸೂಲನ ಮಾಡಿ 10 ತಗೊಂಡೋಗುತ್ತಾ 5 ತಗೊಂಡೋಗ್ತಾರೆ. ಶ್ರೀಮಂತರು ಬಂದು ತಗೊಂಡೋಗೋದು. ಅವರೇ ಇವಾಗ ಮುಚ್ಚುವಂತ ಅಂದ್ರೆ ಎಲ್ಲಿ ಹೋಗ್ಬೇಕು? ಎಲ್ಲಾ ಕಡೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನ ತೆರಲಾಗಿದೆ. ಕಾರಣ ಏನಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಬೇಕಾಗ್ತಕ್ಕಂಥ ಔಷಧಿಗಳನ್ನ ಕಡಿಮೆ ದರದಲ್ಲಿ ಒದಗಿಸ್ತಕ್ಕಂಥ ಒಂದು ಯೋಜನೆ. ಆ ಯೋಜನೆಯಲ್ಲಿ ಬಹಳಷ್ಟು ಜನ ಬಡವರು ರೋಗಿಗಳು ಅಗ್ಗವಾಗಿರ್ತಕ್ಕಂಥ ಔಷಧಿಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಕರ್ನಾಟಕ ಸರ್ಕಾರ MSI ಮುಖಾಂತರ ಅನೇಕ ಜನೌಷಧಿ ಕೇಂದ್ರಗಳನ್ನು ತೆರೆದಿರೋದ್ರಿಂದ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಈಗ ಜನೌಷಧಿ ಕೇಂದ್ರದ ಒಂದು ಉಪಯೋಗ ಆಗ್ತಾ ಇದೆ. ಆದರೆ ಇತ್ತೀಚೆಗೆ ಒಂದು ತೀರ್ಮಾನವನ್ನು ಕರ್ನಾಟಕ ಸರ್ಕಾರ ಏನು ತಗೊಂಡಿದೆ, ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತ. ಜನೌಷಧಿ ಕೇಂದ್ರಗಳನ್ನು ಮುಚ್ಚೋದ್ರಿಂದ ಸರ್ಕಾರಕ್ಕೆ ಏನು ಲಾಭ? ಸ್ವಲ್ಪ ಮಟ್ಟಿಗೆ MSI ಲಾಭವನ್ನು ತಡೆಗಟ್ಬೋದು, ಅಥವಾ ಆಗ್ತಾ ಇರತಕ್ಕಂಥ ನಷ್ಟವನ್ನು ತಡೆಗಟ್ಬೋದು. ಆದರೆ ಜನಸಾಮಾನ್ಯರಿಗೆ ಏನು ಸಿಗ್ತಾ ಇತ್ತು, ಕಡಿಮೆ ದರದಲ್ಲಿ ಸಿಗ್ತಾ ಇರ್ತಕ್ಕಂಥ ಔಷಧಿಗಳು, ಅದನ್ನ ಜನಸಾಮಾನ್ಯರಿಗೆ ಅವರ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನು ಬೀಳ್ತಕ್ಕಂಥ ಕೆಲಸ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.